ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಇವತ್ತು ಮಂತ್ರಾಲಯಕ್ಕೆ ಹೊಂಟೀವಿ. ರಾಯರ ದರ್ಶನಕ್ಕೆ ಬಹಳ ದಿನ ಆಯಿತು, ಸುಮಾರು ಒಂದು 5-6 ತಿಂಗಳಿಂದ ಹೋಗ್ಬೇಕಂತ ಅನ್ಕೊಂತಿದ್ವಿ, ಹೋಗೋಕ್ಕಾಗಿದ್ದಿಲ್ಲ. ಇವತ್ತು ರಾಯರು ಕರ್ಸ್ಕೊಳ್ತಿದ್ದಾರೆ ನಮ್ಮನ್ನು ಅನಿಸ್ತಾ, ಅವ್ರಿಗೊಂದು ಕರೆ ಬಂದದ್ದು ನಮಗೆ. ಸೊ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಜರ್ನಿ ಹೆಂಗೆ ಏನೇನಂತ ನೋಡೋಣ. ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ. ಬೈಕ್ ಹಾಕಿದ್ವಿ ಇಲ್ಲಿ ಸಿಂಧೂರಲ್ಲಿ. ಹಾಕಿ ಒಂದು 5 ಮಿನಿಟ್ಸ್ ಕೂಡ ಕುಂತಿಲ್ಲ, ಮಂತ್ರಾಲಯ ಬಸ್ ಡೈರೆಕ್ಟ್ ಸಿಕ್ತು. ಆ್ಯಕ್ಚುಲಿ ಸಿಗಲ್ಲ ಅಂತ ಅನ್ಕೊಂಡಿದ್ವಿ, ಡೈರೆಕ್ಟ್ ಬಸ್ ಸಿಕ್ಕಿದ್ಕೆ ಸ್ವಲ್ಪ ಸಮಾಧಾನ, ಖುಷಿ ಆಯ್ತು. ಇನ್ನೇನಿಲ್ಲ, ಹೋಗೋದೆ ಹೊಂಟಿವಿ, ಬರೀ ಹೋಗೋಣ. ಯಾಕಂದ್ರೆ ರಾಯರ್ ಎದುರಲ್ಲ ಸಮಾಧಾನವಾಗಿ ಕರ್ಕೊಂತಾರೆ, ಸಮಾಧಾನವಾಗಿ ಕಳಿಸ್ತಾರ. ಹಂಗಾಗಿ ನಾವು ಬಂದ್ಬಿಟ್ಟೇನೆ ಬಸ್ ಸಿಗಲ್ಲ ಅನ್ಕೊಂಡಿದ್ವಿ. ಹಿಂಗ್ ಕುಂತೆ ಜಸ್ಟ್ 2 ಬಸ್ ಅಷ್ಟೇ ನೋಡಿದ್ದು, 2 ನಿಮಿಷ. ಅದಾದ್ಮೇಲೆ ಮಂತ್ರಾಲಯ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದ್ದಿದ್ದಿಲ್ಲ. ಹಂಗೆ ಅಲ್ಲಿ ಬಸ್ ಬರ್ತೇನ್ರಿ ಮಂತ್ರಾಲಯ ಅಂತ ಕೇಳಿದ್ರೆ ಮಂತ್ರಾಲಯ ಇಲ್ಲ, ರಾಯಚೂರು ಐತಂದ್ರು. ರಾಯರು ಕರ್ಸ್ಕೋಬೇಕಂತಂದ್ರೆ ಬಿಡಲ್ಲ, ಕರ್ಸ್ಕೊಂತಾರ. ಮಂತ್ರಾಲಯ ಡೈರೆಕ್ಟ್ ಬಸ್ ಕಳಿಸ್ಬಿಟ್ಟಾರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಬನ್ನಿ ಹೋಗೋಣ. ಸೊ ಮಂತ್ರಾಲಯಕ್ಕೆ ನಮ್ಮ ಪಯಣ, ಬನ್ನಿ ನಮ್ಮ ಪಯಣ ಬರ್ರಿ. ಸಿಂಧನೂರ್ಲಸಿಂದ ಡೈರೆಕ್ಟ್ ಮಂತ್ರಾಲಯ ಬಸ್ ಸಿಕ್ತಲ್ಲ, ಅಲ್ಲಿಂದ ಹತ್ತಿದ್ವಿ. ರಾತ್ರಿ 10:35 ಆಗಿತ್ತು. ಎಂಟ್ರಿ ಇಳಿದ್ವಿ ಮಂತ್ರಾಲಯ. ಜಸ್ಟ್ ಇಲ್ಲಿಂದ ನಡ್ಕೊಂಡು ಸೀದಾ ಒಳಗಡೆ ಹೊಂಟಿವಿ. ಹಬ್ಬ ನೋಡಬೇಕು. ಇವತ್ತು ಮಾತ್ರ ಗಲಾಟೆ, ಗುರುವಾರ ಒಂದು ಹೆಜ್ಜೆ ಇಡೋಕ್ಕಿಲ್ಲ, ಅಷ್ಟಕ್ಕೊಂದು ಗಲಾಟೆ. ಬಸ್ ಗಾಡಿ ಟ್ರಾಫಿಕ್, ಅಷ್ಟೊಂದು ಟ್ರಾಫಿಕ್ ನೋಡಬೇಕು. ನೋಡ್ರಿ, ಈ ಟ್ರಾಫಿಕ್ ಒಳಗ ಚೇತನನ್ ಬಿಟ್ಬಿಟ್ಟಿನಿ. ಚೇತನನ್ ಬಿಟ್ಟು ಸುಮ್ನೆ ನನ್ನ ಪಾಡಿಗೆ ನಾನು ಒಬ್ಬನ ಹೊಂಟ್ಬಿಟ್ಟಿನಿ. ನಾನು ಇಂದ ಬರಕತ್ತಾಳ ಅಂದ್ರೆ ಒಟ್ಟ ಕಾಣುವಳ್ಳ ಮಲ್ಲಕ್ಕೆ ಎಲ್ಲಿ ಒಳ್ಳೆ ಬಸ್ ಹತ್ತಿ ಬಿಟ್ಲೇನ ಅನ್ಕೊಂಡೆ. ಬಸ್ ಹತ್ತಿದ್ರು ನನಗೂ ಭಾಳ ಚಲೋ ಆಗಿತ್ತು. ಒಳ್ಳೆ ಹೋಗ್ಬಿಟ್ಟಿದ್ರೆ ನಾವು ಒಬ್ಬತ್ತ ನೆಮ್ಮದಿಯಿಂದ ಇಲ್ಲಿ ಆರಾಮ್ ಇರ್ತಿದ್ದೆ. ನಾ ಈಗ ಜಸ್ಟ್ ರಾಘವೇಂದ್ರ ಸನ್ನಿಧಿಗೆ ಎಂಟ್ರಿ ಕೊಟ್ವಿ. ಜಸ್ಟ್ ಮೇನ್ ಲೈಟಿಂಗ್ ಎಲ್ಲ ಮಸ್ತ್ ಚೆನ್ನಾಗಿ ಮಾಡ್ರಿ. ಲೈಟಿಂಗ್ ಭಾರಿ ಮಾಡ್ಯಾರ ನೋಡ್ರಿ. ಲೈಟಿಂಗ್ ಚೆನ್ನಾಗಲ್ಲ, ಮಸ್ತ್ ಮಾಡ್ಯಾರ ಲೈಟಿಂಗ್. ಬರ್ರಿ, ಈಗ ಜಸ್ಟ್ ರಾಘವೇಂದ್ರ ಎಂಟ್ರಿ ಬಂದಿವಿ. ಈಗ ಕಳೆದ ಒಂದು 6-7 ತಿಂಗಳಿಂದ ಲಾಸ್ಟ್ ಬಂದಿದ್ದೆ ರಾಘವೇಂದ್ರಗೆ. ಆವಾಗ ಇಷ್ಟೊಂದು ಎಲ್ಲ ಲೈಟಿಂಗ್ಸು ಆಯಿತು, ಇದೆಲ್ಲ ಇನ್ನೂ ಕಟ್ಟಡ ಇನ್ನೆಲ್ಲ ಕಟ್ಟಾಕತ್ತಿದ್ರು, ಅಷ್ಟೊಂದು ಪಾಪ್ಯುಲರ್ ಇದ್ದಿದ್ದಿಲ್ಲ. ಈ ಸಲ ಮಾತ್ರ ಲೈಟಿಂಗ್ ನೋಡಿದ್ರೆ ಬಿಟ್ಟು ಹೋಗ್ಬಾರ್ದು ಜಾಗ. ಅಷ್ಟೊಂದು ಲೈಟಿಂಗ್ಸ್ ಮಾಡ್ಯಾರ, ಅಷ್ಟೊಂದು ಚಂದ ಮಾಡ್ಯಾರ, ಅಷ್ಟೊಂದು ಚೆನ್ನಾಗೈತಿ ನೋಡೋಕ್ಕೆಲ್ಲ ವ್ಯೂಸ್. ಅದಾದಮೇಲೆ ನಮ್ಮ ಚೇತನ ಒಂದು ಜುಮ್ಕಿ ಇದು ಕಿವಿಯಾಗಿಂದು ಕಳೆದ್ಬಿಟ್ಟಿತ್ತು. ಹಂಗಾಗಿಂದು ಕಿವಿ ಅಲ್ಲ, ಮತ್ತು ಕಿವಿಯಾಗಿಂದು ಒಂದು ಕಳೆದ್ಬಿಟ್ಟಿತ್ತು. ಅದನ್ನು ಹುಡ್ಕೊಂಡು ಹೋದ್ವಿ. ಹಿಂಗೆ ಮಾಡಿ ಒಂದು ಅಂಗಡಿ ಸಿಕ್ತು, ಅದನ್ನು ಕೂಡ ತೊಗೊಂಡ್ವಿ. ನೋಡ್ರಿ, ಜಸ್ಟ್ ಬಂದಿವಲ್ಲ, ಕಿವಿಯಾಗಿನ ಒಂದು ಕಳೆದ್ಬಿಟ್ಟಿತ್ತು. ಹಂಗಾಗಿ ತಗೊಂಡು ಯಾಕೆ ಲೈಟ್ ಎಲ್ಲ ಫುಲ್ ಆಫ್ ಮಾಡಿಬಿಟ್ಟಾರ. ಟೈಮ್ ಆಯ್ತಲ್ಲ, ಅದಕ್ಕೆ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಾರ. ಬೆಳಿಗ್ಗೆ ಅಂತೂ ಕಂಡಪಟ್ಟಿ ಜನ ಇರ್ತಾರೆ. ಈಗ ಆಲ್ರೆಡಿ ಜನ ಥಂಡಿ ಇರೋ ಸಂಬಂಧ ಜಾಸ್ತಿ ಆಲ್ಮೋಸ್ಟ್ ರೂಮ್ ಬುಕ್ ಮಾಡಿ ಬಿಟ್ಟಿರ್ತಾರೆ. ಯಾಕಂದರೆ ಲಾಂಗ್ ಎಲ್ಲ ಊರ್ಲೆಸ್ ಬಂದಿರ್ತಾರಲ್ಲ ಫ್ಯಾಮಿಲಿ ಎಲ್ಲ, ಇದು ರೂಮ್ ಬುಕ್ ಮಾಡಿಬಿಟ್ಟಿರ್ತಾರೆ. ಇದು ಥಂಡಿ ಬೇರೆ ಭಾಳ ಇರೋ ಸಂಬಂಧ. ಆದರೂ ಆಲ್ಮೋಸ್ಟ್ ಬಂದವರು ಇಲ್ಲಿ ಕೆಳಗಡೆ, ಇಲ್ಲೇ ಗುಡಿ ಮುಂದೆ. ಇವಾಗ ನೋಡ್ರಿ, ಜಸ್ಟ್ ಅಲ್ಲಿ ಲಕ್ಷನ್ ಬಂದ್ವಿ. ಹೊಟ್ಟೆ ಹಸ್ಬಿಟ್ಟಿತ್ತಲ್ಲ, ಅದಕ್ಕೆ ಒಂದು ಏನನ್ನ ಊಟ ಮಾಡ್ಬೇಕಂತೇಳಿ ಬಂದ್ವಿ. ಒಂದು ರೈಸ್ ತೊಗೊಂಡ್ವಿ. ರೈಸ್ ತೊಗೊಂಡು ಊಟ ಮಾಡಿ ಪಾಚಂಬಿಡೋದು. ಬರ್ರಿ, ಈಗ ಜಸ್ಟ್ ಊಟಕ್ಕೆ ಕುಂತೀವಿ. ಅಲ್ಲಿ ಲಕ್ಷದಿಂದ 50 ರೂಪಾಯಿ ಪಾರ್ಸಲ್ ತಗೊಂಬಂದಿವಿ. ಏನು ಪಾರ್ಸಲ್ ಇದೆ? ಇದು ಗೀ ರೈಸ್ ಅಂತ. ಗೀ ರೈಸ್ ಎಲ್ಲ ಇದು ಯಾವ ರೈಸ್ ಅಂತಾನೆ ಗೊತ್ತಾಗಲ್ಲ, ಹಂಗೈತಿ. ಯಾವ ರೈಸ್ ಅಂತ ಗೊತ್ತಾಗಲ್ಲ. ನಾವು ನೋಡ್ರಿ ಮನೆಯಿಂದ ಚಿತ್ರಾನ್ನ ತಗೊಂಬಂದಿವಿ. ಬೆಂಕಿ ಐತಿ. ಆದ್ರೆ ಈ ಗೀ ರೈಸ್ಕಿನ ನಮ್ದು ಚಿತ್ರಾನ್ನ ಮನೆಗಿಂದೇ ಬೆಂಕಿ ಐತಿ. ಚಟ್ನಿ ಹಾಕಿಂದ್ರೆ ಒಂದ್ ಸ್ವಲ್ಪ ತಿನ್ನಂಗ ಅಷ್ಟೇ. ಹೌದಾ? ಹಲೋ ಫ್ರೆಂಡ್ಸ್,
ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ 5:30 ಆಗೈತಿ. ನನಗೆ ಒಂದಿನ ಗುಡ್ ಮಾರ್ನಿಂಗ್ ನೀ ಬಗ್ಲದಿರ್ತೀನಿ ಯಾಕೆ ಗುಡ್ ಮಾರ್ನಿಂಗ್ ಅವ್ರಿಗೆ ಹೇಳ್ತೀವಿ ಹೇಳ್ಬೇಕು ರೀ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಈಗ ಇದು ಜಗಳದ ಸಮಯ ಅಲ್ಲ, ಇದು ಸೊಮ್ಮ ನೋಡಲ್ಲಿ ಒಂದಿನ ಕೂಡ ನನಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ, ನಿಮಗೆ ಗುಡ್ ಮಾರ್ನಿಂಗ್. ಇಲ್ಲಿಂದ ಬೇಡ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೂ ಸ್ವಲ್ಪ ಈಗ ನಡ್ಕಂತ ಹೊಂಟಿವಲ್ಲ ಬೆಳಿಗ್ಗೆ ಸ್ನಾನ ಮಾಡಕ, ಹಂಗಾಗಿ ಇಲ್ಲಿನೂ ಸ್ವಲ್ಪ ಮಾಡ್ಕೊಂತ ಹೋಗ್ಬಿಟ್ರೆ. ನೋಡ್ರಿ ಇನ್ನು ಎಲ್ಲರೂ ಮಕ್ಕಂಡಾರ, ಆಲ್ರೆಡಿ ನಾವು ಎದ್ದು ಹೊಂಟ್ಬಿಟ್ಟಿವಿ. ಹಂಗಾಗಿ ನೋಡ್ರಿ ಇದನ್ನ ಎಲ್ಲರಿಗೆ ಗೊತ್ತಾಗಲಿ ಅಂತಾನೆ ನಾನು ವಿಡಿಯೋ ಮಾಡಕತ್ತೀನಿ. ನಾನು ನೋಡ್ರಿ ಆಲ್ರೆಡಿ 5 ಗಂಟೆಗೆ ಎದ್ದು ಕುಂತೀನಿ. ರಿಯಲ್ ಚೇತನ ಇನ್ನೂ ಎದ್ದಿಲ್ರಿ. ಈಗ ನಾನು ಎಬ್ಬಿಸ್ಕೊಂಡು ನಾನು ಈಗ ಬರಾಕತ್ತೀನಿ ರೀ. ನಾನು ಆಲ್ರೆಡಿ ಯಾವಾಗಲೇ 4ಕ್ಕೆ ಎದ್ದು ಬಿಟ್ಟಿದ್ದೆ, ಯಾಕಂದರೆ ತಪ್ಪು ಲೇಟಾಗಿ ಎದ್ದಾಳೋದು. ಹಂಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ಬಿಟ್ಟೆ. ಎದ್ದು ರೆಡಿಯಾಗಿ ನೋಡ್ರಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಯಾರ. ಇನ್ನು ಲೈಟಿಂಗ್ ಹಾಕಿಲ್ಲ, ಅದೇ ಲೈಟಿಂಗ್ ಹಾಕಿಲ್ಲ ಅಂದೆ, ಆಫ್ ಮಾಡ್ಯಾರ ಅಂದೆ. ಅನ್ನೋದ್ರಾಗ ಚೇತನ ಅಂದ್ಬಿಟ್ಲು ರೀ. ನೋಡ್ರಿ ಇವಾಗ ಸ್ನಾನಕ್ಕೆ ಹೋಗುವ ದಾರಿ ಹೊಂಟಿವಿ. ಲಾಸ್ಟ್ ಟೈಮ್ ಆದ್ರೆ ತಂದ್ರೆ ಇಷ್ಟಕ್ಕೊಂದು ಕ್ಯೂ ಇದ್ದಿದ್ದಿಲ್ಲ, ಈ ಸಲ ಮಾತ್ರ ಕಂಡಪಟ್ಟಿ ಕ್ಯೂ ಐತಿ. ಜನ ಕೂಡ ಭಾಳ ಬಂದುಬಿಟ್ಟಾರ ಗುರುವಾರ, ಹಂಗಾಗಿ ಜನ ಭಾಳ ಬಂದುಬಿಟ್ಟಾರ. ಈಗ ಸ್ನಾನ ಹೊಂಟಿವಿ, ಬರ್ರಿ ಹೋಗೋಣ ಬರ್ರಿ. ಇಲ್ಲಿ ನೋಡ್ರಿ ಇದು ಯಾವ ದೇವ್ರು ಅಂತ ನೀವು ಕಾಮೆಂಟ್ ಹಾಕ್ರಿ ನೋಡೋಣ. ಈಗ ಸ್ನಾನದ ಘಟ್ಟಕ್ಕೆ ಬಂದಿವಿ. ರಾಘವೇಂದ್ರನ ಈ ಒಂದು ಸನ್ನಿಧಿಯಲ್ಲಿ ನೋಡ್ರಿ ಎಷ್ಟು ಪ್ರಶಾಂತವಾಗೈತಿ ವಾತಾವರಣ. ಸಾವಿರಾರು ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ನೋಡ್ರಿ ಸ್ನಾನದ ಘಟ್ಟ ಎಷ್ಟು ದೊಡ್ಡದೈತಿ ಜಾಗ. ಮತ್ತೆ ಎಷ್ಟು ವಿಶಾಲವಾದ ಜಾಗ. ಆಲ್ಮೋಸ್ಟ್ ಎಲ್ಲರೂ ಈ ಒಂದು ಮಂತ್ರಾಲಯಕ್ಕೆ ಬಂದ್ರಗಿನಾಗೆ ಜಾಸ್ತಿ ರೂಮ್ನಾಗ ಸ್ನಾನ ಮಾಡೋಕ್ಕಿಂತ ಇಲ್ಲಿ ಬಂದು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ರಗಿನಾಗಿ ಅವರವರ ಒಂದು ಏನಾದರೂ ನೆಗೆಟಿವ್ಸ್ ಇದ್ರಪ್ಪ ಅಂದ್ರೆ ಹೋಗ್ತೈತಿ. ಆಮೇಲೆ ಏನೋ ಒಂದು ಖುಷಿ ಸಿಗ್ತೈತಿ, ಅಷ್ಟೊಂದು ಆನಂದ ಇರ್ತೈತಿ ಇಲ್ಲಿ ನೀರಿನ ಘಟ್ಟದಲ್ಲಿ ಸ್ನಾನ ಮಾಡಿದರೆ. ಆಲ್ಮೋಸ್ಟ್ ಎಲ್ಲರೂ ಬಂದಲ್ಲಿ ರೂಮ್ ಬುಕ್ ಮಾಡಿದ್ರು ಕೂಡ ಬಂದು ಇಲ್ಲೇ ಬಂದು ನದಿ ಒಳಗೆ ಸ್ನಾನ ಮಾಡಿರಿ, ಅಂದರೆ ಒಂದು ನಿಮ್ಮ ಜೀವನ ಪಾವನ ಆಗ್ತೈತಿ. ಹಂಗಾಗಿ ಅವರವರ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಇಲ್ಲಿ ನದಿ ಒಳಗೆ ಬಂದು ದೀಪ ಬಿಡ್ತಾರೆ. ದೀಪ ಬಿಟ್ರಪ್ಪ ಅಂದ್ರೆ ಒಂದು ಏನೋ ನಂಬಿಕೆ ಇದೆ, ಆರಾಮಾಗುತ್ತಂತ. ನೋಡ್ರಿ ಈಗ ಜಸ್ಟ್ ಸ್ನಾನ ಆಯಿತು, ನದಿ ಒಳಗೆ ಸ್ನಾನ ಮಾಡಿದ್ವಿ. ಈಗ ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೋಗ್ಬೇಕು. ಗಲಾಟೆ ಭಾಳ ಇತ್ತು, ಹಂಗೆ ಭಾಳ ಐತಿ, ಮತ್ತೆ ಗುಡಿ ಕಡೆನೂ ಕ್ಯೂ ಭಾಳ ಐತಿ. ಆಮೇಲೆ ಜಾರ್ಕಿ ಭಾಳ ಐತಿ. ಒಂದ್ 7-8 ಜನ ಬಿದ್ರು, ನಾನು ಬಿದ್ದೆ. ಒಳಗ್ ಹೋಗಿ ಅನ್ನಕತ್ತಿದ್ದು, ನಾನು ಒಲ್ಲೆ ಅಂತೇಳಿ ಅಂಜಿಕೆ ಆಗಿದ್ದೆ. ಯಾಕಂದ್ರೆ ನೀರಿಂದ ಈ ಸಲ ಜಾರ್ಕಿ ಭಾಳ ಐತಿ, ಕಂಡಪಟ್ಟೆ ಐತಿ. ಹಂಗಾಗಿ ಹೋಗ್ಲಿಲ್ಲ. ಇಲ್ಲೇ ಕೊನೆಗೆ ನಿಂತ್ಕೊಂಡು ಸ್ನಾನ ಮಾಡಿದೆ, ಆದ್ರೂ ಬೀಳಿಲ್ಲ. ದಪ್ಪನಾಗ ಬಿದ್ದೆ ಒಂದ್ಸಲ. ಬಿದ್ದೆ, ಬಿದ್ದಿದ್ದು ಗ್ಯಾರಂಟಿಗೆ ನಂದು ಚಡ್ಡಿ ಹರಿದೋಗೈತ್ರಿ. ತಿಪ್ಪಲ ನನಗೈತಿ, ಅದು ಯಾರಿಗೆ ಹೇಳ್ಕೊಂಡಿಲ್ಲ. ಅವರೆಲ್ಲ ನೋಡಿ ನಕ್ಕರು, ಮತ್ತೆ ನೆರವಿಲ್ಲ. ಸುಮ್ಮನೆ ಬಂದೆ, ನಕ್ಲಿ ಬಿಡು ಅಂತೇಳಿ ಬಂದೆ. ಈಗ ನೋಡ್ರಿ ಈಗ ಆಯ್ತು, ನದಿ ಒಳಗೆ ಸ್ನಾನ ಆಗೈತಿ. ಈಗ ಎಷ್ಟು ಜನ ಅದಾರ ನೋಡಿ, ನೋಡ್ರಿ ಎಷ್ಟಕ್ಕೊಂದು ದೊಡ್ಡ ಬರ್ರಿ ಈಗ ರಾಯರ ದರ್ಶನಕ್ಕೆ ಹೋಗೋಣಂತ. ಕ್ಯಾಮ್ರಾ ಫೋನ್ಸ್ ಇರಂಗಿಲ್ಲ ಬಿಡ, ಬಟ್ ಹಂಗೆ ಅಲ್ಲಿವರೆಗೆ ಹೋಗೋವರೆಗೆ ಹೋಗೋಣ. ಈಗ ಸ್ನಾನ ಆಯ್ತು, ಈಗ ಹೊಂಟಿವಿ, ಈಗ ದರ್ಶನಕ್ಕೆ ಹೊಂಟಿವಿ. ನೋಡ್ರಿ ನಾನು ಇಷ್ಟು ದಿನ ಶಿವರಾಜ್ ಕುಮಾರ್ದು ಆನಂದ್ ಫಿಲಿಮ್ ಯಾವುದೋ ಫಿಲಿಮ್ ಗೊತ್ತಿಲ್ಲ, ನೋಡಿದ್ದೆ. ಸುಧಾರಾಣಿನ ಡೈರೆಕ್ಟ್ ನೋಡಿದ್ದಿಲ್ಲ. ಆದ್ರೆ ನೋಡ್ರಿ ಈಗ ಜುಮ್ಕಿ ಹಾಕೊಂಡ್ಬಿಟ್ಟೇನೆ, ಸೇಮ್ ಸುಧಾರಾಣಿ ಹೀರೋಯಿನ್ ಕಣ್ಣಂಗ್ ಒಂದೇಟಿಗೆ ನಾ ಸುಧಾರಾಣಿ ಹೀರೋಯಿನ್ ನೋಡೋದೇ ಬೇಡ, ಯಾಕಂದ್ರೆ ಇಲ್ಲೇ ನೋಡಿಬಿಟ್ನಲ್ಲ, ಮತ್ತೆ ಯಾಕೆ ನೋಡ್ಬೇಕು.
ರಿಪ್ಲೈ ನೋಡೋದೇನು ಅವಶ್ಯಕತೆ ಇಲ್ಲ. ಈಗ ದರ್ಶನಕ್ಕೆ ಹೊಂಟಿವಿ, ಬರ್ರಿ ಹೋಗೋಣ. ಜನ ಮಾತ್ರ ಭಾಳ ಜನ ಭಾಳ ಜನ ಆಗಿಬಿಟ್ರೆ ಆಲ್ರೆಡಿ. ನಿಮಗೂ ದರ್ಶನ ತೋರಿಸ್ತೀವಿ. ಒಳಗಡೆ ಮೊಬೈಲ್ ಅಲೋಡ್ ಇರಂಗಿಲ್ಲ. ಎಷ್ಟು ಆಗುತ್ತಾ ಆಲ್ಮೋಸ್ಟ್ ಎಲ್ಲ ಕಡೆ ತೋರಿಸ್ತೀವಂತೆ. ನದಿ ಒಳಗೆ ಸ್ನಾನ ಮಾಡಿಕೊಂಡು ಅಲ್ಲಿ ಲಸ್ಸಿಂದ ಬಂದು ಫಸ್ಟ್ ಇಲ್ಲೊಂದು ದುಂಡು ಮಗ್ಗಿ ಇದ್ದವು, ಮಸ್ತ್ ಹೂವು ತೊಗೊಂಡಿವಿ. ಹೂವು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಕಾಯಿ ಹೂವು ತೊಗೊಂಡು ಹೋಗ್ಬೇಕಲ್ಲ ಗುಡಿಗೆ. ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಕಾಯಿ ಹೂವು ಎಲ್ಲ ತೊಗೊಂಡಿವಿ. ಇದಾದಮೇಲೆ ಇಲ್ಲೊಂದು ಪಕ್ಕಕ್ಕೆ ಒಂದು ಟೀ ಶಾಪ್ ಇತ್ತು. ಇಲ್ಲಿ ಮಾತ್ರ ನಂಬರ್ 1 ಟೀ ಐತಿ. ಟೀ ಕುಡಿದ್ವಿ. ಈ ಟೀ ಕುಡಿದು ಸೀದಾ ನಮ್ಮ ದಾರಿ ದರ್ಶನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿವಿ. ಇರಲಿಲ್ಲ ಲಸ್ಸಿಂದ ಹಬ್ಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವತ್ತೂ ಇಷ್ಟೊಂದು ಗಲಾಟೆ ನಾನು ನೋಡೇ ಇಲ್ಲ. ಅಷ್ಟೊಂದು ಗಲಾಟೆ ಯಾಕೋ ಏನೋ ಗೊತ್ತಿಲ್ಲ. ಈ ಗುರುವಾರ ಮಾತ್ರ ಕಂಡಪಟ್ಟಿ ಗಲಾಟೆ. ಜನ ಮಾತ್ರ ಕ್ಯೂ ತಿರುಪತಿಗೆ ನೋಡ್ದಂಗೆ ಆಯ್ತು, ಅಷ್ಟೊಂದು ಗಲಾಟೆ ಆಗಿಬಿಟ್ಟಿತ್ತು. ಓದ್ವಿ ನಿಜವಾಗ್ಲೂ ನಾವು ಇಷ್ಟೊಂದು ಗಲಾಟೆ ಇಷ್ಟೊಂದು ಲೇಟ್ ಆಗುತ್ತಂತ ನಾವು ಅಂದ್ಕೊಂಡಿಲ್ಲ. ಮಿನಿಮಮ್ ಒಂದು 2 ತಾಸು ಆಗೈತೆ ನಾವು ಹೋಗೋಕೆ. 2 2.5 ತಾಸು ಬರೀ ಕ್ಯೂ ಹತ್ತೈತೆ. ಅಷ್ಟೊಂದು ಕ್ಯೂ ಐತೆ. ಒಳಗಡೆ ನೋಡ್ರಿ ಸಿಸ್ಟಮ್. ಹೋದ ಸಲ ನಾವು ಬಂದಾಗ ಈ ಸಿಸ್ಟಮ್ ಇದ್ದಿದ್ದಿಲ್ಲ, ಇಷ್ಟೊಂದು ಜನದ ಸಿಸ್ಟಮ್. ಈ ಸಲ ಜನ ಭಾಳ ಆಗಿರೋ ಸಂಬಂಧ ಇದಿಷ್ಟು ಸಿಸ್ಟಮ್ ಈ ಥರ ಮಾಡಿದ್ದಾರೆ. ಹಂಗೆ ಮಾಡಿ ಒಂದು 2.5 ತಾಸು ಆಯ್ತು ಆಲ್ಮೋಸ್ಟ್ ನಡ್ಕೊತ. ಬಟ್ ಬೇಸರ ಆಗುತ್ತಂತ ನೀವು ಅಂದ್ಕೊಂಡ್ರಿ. ರಾಘವೇಂದ್ರ ನಮಗೆ ಬೇಸರ ಆಗಕ್ಕೆ ಬಿಡೋಗಿಲ್ಲ, ಕಷ್ಟ ಆಗೋಕ್ಕೂ ಬಿಡೋಗಿಲ್ಲ. ಹಂಗೆ ಮಾಡಿ ಒಳಗಡೆ ಬಂದ್ವಿ. ಫಸ್ಟ್ ಟೈಮ್ ನೋಡ್ರಿ ನಾವು ಮಂತ್ರಾಲಯಕ್ಕೆ ಬಂದಾಗ ಇಷ್ಟು ಕ್ಯೂ ಒಳಗೆ ಬಂದಿದ್ದು. ಪ್ರತಿ ಬಾರಿನೂ ನಾವು ಬಂದಾಗ ಈ ಕ್ಯೂ ಸಿಸ್ಟಮ್ ಇದ್ದಿದ್ದಿಲ್ಲ. ಆಲ್ಮೋಸ್ಟ್ ಒಂದು 8-9 ತಿಂಗಳು ಆಗಿರ್ಬೋದು ನಾವು ಬಂದು ಹೋಗಿ. ಬಂದರೆ ಹಂಗೆ ಡೈರೆಕ್ಟಾಗಿ ಬರ್ತಿದ್ವಿ, ದರ್ಶನ ಮಾಡ್ಕೊಳ್ತಿದ್ವಿ, ಹೋಗ್ತಿದ್ವಿ. ಕ್ರೌಡ್ ಜಾಸ್ತಿ ಇರ್ತಿತ್ತು. ಬಟ್ ಇದು ಕ್ಯೂ ಸಿಸ್ಟಮ್ ಮಾಡಿಬಿಟ್ರೆ ಇವಾಗ ಸ್ವಲ್ಪ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅಂಥೇಳಿ. ಅದಾದಮೇಲೆ ರಾಯರ ದರ್ಶನ ಆಯಿತು. ರಾಯರ ದರ್ಶನ ಭಾಳ ಜನ ಇದ್ದಿದ್ದರಿಂದ ಸ್ವಲ್ಪ ಅವಸರ ಆಯಿತು. हरि ओम श्री गुरुभ्यो नमः। श्री गुरु राघवेंद्र महाराज की जय, श्री गुरु दत्त भगवान की जय, श्री सद्गुरु श्री सद्गुरु साईनाथ महाराज की जय, श्री गुरु वीरभद्रेश्वर महाराज की जय। ಅಲ್ಲೇ ಮಠದಲ್ಲಿರೋ ಶಾಪಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಫೋಟೋ ನಮ್ಮ ಮನೆಗೆ ಫೋಟೋ ತರಬೇಕಂತ ಭಾಳ ದಿನದಿಂದ ಅನ್ಕೊತಿದ್ವಿ. ಸೊ ಹಂಗಾಗಿ ಫೋಟೋ ಮತ್ತು ಗಂಧ ಎಲ್ಲ ಅಲ್ಲಿ ತೊಗೊಂಡ್ವಿ. ಹಾಗೆಯೇ ಅದಾದ ಮೇಲೆ ಇಲ್ಲಿ ನೋಡ್ರಿ ಪ್ರಸಾದದ ಕ್ಯೂ ಅಂತೂ ಯಪ್ಪ, ಇಂಥ ಕ್ಯೂ ನಾನು ನೋಡೇ ಇಲ್ಲ. ರಾಘವೇಂದ್ರ ಸ್ವಾಮಿಗೆ ಇಷ್ಟು ಸಲ ಬಂದ್ವಿ ಕೂಡ ಇಷ್ಟು ಕ್ಯೂ ಹಚ್ಚೇ ಇಲ್ಲ ನಾವು ಪ್ರಸಾದಕ್ಕೆ. ತಿಕ್ಕಾಟ ಅಂದರೆ ಜನಗಳು ಅಷ್ಟು ಇದ್ದರು ಆಲ್ಮೋಸ್ಟ್. ಯಾಕಂದರೆ ಊಟದ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ಒಂದು ಮಧ್ಯಾಹ್ನ 12 ಆಗಿತ್ತು. ಹಂಗಾಗಿ ಪ್ರಸಾದ ತೊಗೊಂಡ್ವಿ. ಪ್ರಸಾದ ತೊಗೊಂಡು ರಾಘವೇಂದ್ರ ಸ್ವಾಮಿ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಸಂಜೆ ಟೈಮು ಮತ್ತೆ ಒಂದು ರೌಂಡ್ ಹೊರಗಡೆ ಹೋಗಿದ್ವಿ, ಏನಾದರೂ ತಿನ್ನೋಣ ಅಂತೇಳಿ ಸ್ನ್ಯಾಕ್ಸ್. ನೋಡ್ರಿ ಮಸಾಲ ಪುರಿ ಸುಡೋದು ಇದೇನಿದೆ, ಮಸಾಲ ಪುರಿ ಅಂತಪ್ಪ. ಮಸಾಲ ಪುರಿ ತಿಂದು ನ್ಯಾಲಿಗೆ ನೋಡ್ರಿ. ನೋಡ್ರಿ ಸಾಯಂಕಾಲ ಆಗಿದ ಟೈಮು. ಎಷ್ಟು ಒಂದು 6 ಆತ. ಇಲ್ಲೇ ಮಂಡಕ್ಕಿ ಮಾರಕ್ಕೆ ಬಂದಿದ್ರು, ಮಂಡಕ್ಕಿ ತಗೊಂಡ್ವಿ. ತಿನ್ನಕ್ಕಂತ ಕುಂತೀವಿ. ಇವ್ರು ತಿಂತಾ ಇಲ್ಲ, ನಾನು ಮಾತ್ರ ತಿಂತಾ ಇದ್ದೀನಿ. ಏನೇನು ನಿಂದು ಒಪ್ಪತ್ತು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಆಲ್ ಓವರ್ ಕರ್ನಾಟಕ ನೀನು ಯಾವ ಥರ ಒಪ್ಪತ್ತು ಮಾಡ್ತೀನಿ ಅಂತೇಳಿ. ಇದ್ರ ಮೇಲೆ ನಾವು ಏನು ಹೇಳಲ್ಲ, ಇಷ್ಟೇ. ಹೌದು, ನಿನಗೋಸ್ಕರ ಒಂದು ಹಾಡ್ ಡೆಡಿಕೇಟ್ ಮಾಡಲ? ಬೇಡ ಪ್ಲೀಸ್ ಹೇಳು. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಕುಸಿನಗೆಯ ಹೊರಸೂಸಿ ಬಂದೋ ಕೊಳ್ಳ ವೇಷ ಧರಿಸಿ, ಬಂದ ಕಳ್ಳ ವೇಷ ಧರಿಸಿ. ನೋಡಿ ಫ್ರೆಂಡ್ಸ್, ಯಾವ ತರ ಕಣ್ಣಲ್ಲೇ ನನಗೆ ಭಯವನ್ನು ಹುಟ್ಟಾಕ್ತಿದ್ದಾರೆ ಇವರು. ನಿನಗೊಂದು ಹಾಡು ಡೆಡಿಕೇಟ್ ಮಾಡು. ಯಾವುದು? ರಂಬೆ ನೀವಯ್ಯಾರ ಗೊಂಬೆ
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಲೊಕೇಶನ್ ಎಲ್ಲ ಎಷ್ಟು ಮಸ್ತ್ ಕಾಣಕತ್ತೈತಿ ಇವಾಗ. ಸಂಜೆ ಟೈಮು ಮಾರ್ನಿಂಗ್ ಟೈಮ್ ಬಾರಿ ಕಾಣತ್ತಿಲ್ಲ ವ್ಯೂ. ಮತ್ತೆ ಸಂಜೆ ತಪ್ಪಿದ್ ಮಾರ್ನಿಂಗ್ 2 ಕಾಣುತ್ತೆ ಚಂದ. ಏನ್ ಸುಸ್ತಾಯ್ತಾ ಇವ್ರೆ? ಸುಸ್ತಾಗಿಲ್ಲ, ನೀನ್ ಫೋನ್ ಹಿಡ್ಕೊಂಡಾಗ ಆಗತ್ತೆ. ಏನಂದ್ರೆ ನಿಮ್ಗೆ ಸುಸ್ತಾಗಿದೆನಾ? ಈಗ ಆರಾಮ. ಏಕೆ ಎಂತಕ್ಕೆ ಸುಸ್ತಾಗಿದೆ? ಬೆಂಗಳೂರು ಭಾಷೆಯಲ್ಲಿ ಮಾತಾಡೋಣವಾ? ಏನಂದ್ರೆ ಸುಸ್ತಾಗಿದೆನಾ? ಆಮೇಲೆ ಸಂಜೆ ಒಂದು 7:30 ಹಂಗಾಗಿತ್ತು ನೋಡ್ರಿ. ಬಂದು ಕಾರ್ತಿಕ್ ಹಚ್ಬೇಕಂತೇಳಿ ಗುಡಿ ಆವರಣಕ್ಕೆ ಬಂದು ದೀಪ ಹಚ್ಚಿದ್ವಿ. ಆಲ್ರೆಡಿ ಎಲ್ಲ ಹಚ್ಚಕತ್ತಿದ್ರು, ಇನ್ನೂ ಸ್ವಲ್ಪ ಜನ ಹಚ್ಚಿ ಹೋಗಿದ್ರು. ಈಗ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡ್ರಿ. ನಮ್ದು ಎಷ್ಟು ಚಂದ ಆಗೈತಿ ಕಾರ್ತಿಕ. ಗುರುಗಳಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಕ್ತು. ಆಮೇಲೆ ಕಾರ್ತಿಕ ಮಾಸದ ಕೊನೆ ದಿನ ಇವತ್ತು, ಅದರ ಬೇರೆ ಅಮಾವಾಸ್ಯೆ, ಕಾರ್ತಿಕ ಅಮಾವಾಸ್ಯೆ. ಬಹಳನೇ ಖುಷಿ ಆಯಿತು ಕಾರ್ತಿಕ ಅಲ್ಲಿ ಹಚ್ಚಿದ್ದು. ಅದಾದಮೇಲೆ ಬಂದು ರೆಸ್ಟ್ ಮಾಡಿದ್ವಿ. ನೋಡ್ರಿ, ಈಗ ರಾತ್ರಿ 10 ಗಂಟೆ ಆಗೈತಿ. ಕಾರ್ತಿಕ ಮುಡಿಸಿ ಬಂದಿವಿ. ಇವತ್ತು ಕೊನೆ ದಿನ ಕಾರ್ತಿಕ ಎಲ್ಲ ಮುಗಿಸಿ ಸೀದಾ ಬಂದು ಇಲ್ಲಿ ಪ್ರಸಾದಕ್ಕೆ ಅಲ್ಲಿ ಊಟ ಮಾಡಕತ್ತಿದ್ರು. ಅವರಿಗೆ ಪ್ರಸಾದ ಕೇಳಿದ್ವಿ. ತುಂಬ ಖುಷಿಯಿಂದ ಪ್ರಸಾದ ಕೊಟ್ಟರು. ಅವರಿಗೆ ಧನ್ಯವಾದ. ನೋಡ್ರಿ, ಅನ್ನ ಸಾಂಬಾರು ಸಿಗದೆ ಪುಣ್ಯ ಅಂತಂದ್ರಾಗ ಜಗ್ಗಿ ಕೊಟ್ಟರು. ಥ್ಯಾಂಕ್ ಯು, ಧನ್ಯವಾದ. ಊರಿಗೆ ಹೊಂಟಿವಿ. ನಿನ್ನೆ ಕೂಡ ನೈಟ್ ಇಲ್ಲೇ ಮಂತ್ರಾಲಯದಲ್ಲೇ ಮಕ್ಕೊಂಡಿದ್ವಿ, ರಾಯರ ಸನ್ನಿಧಾನದಲ್ಲಿ. ಸೊ ಇವತ್ತು ಹೋಗ್ತಾ ಇದ್ವಿ ಊರಿಗೆ. ಬೆಳಗ್ಗೆ 6 ಬಸ್ಸು, 6:30ಗೆ ಡೈರೆಕ್ಟ್ ಸಿಂಧೂರು ಸಿಕ್ಕೈತೆ ಮಂತ್ರಾಲಯದಿಂದ. ಸೊ ಮನೆಗೆ ಹೋಗೋಣ. ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ದಾರ್ಯಾಗ ಏನೇನಾಗುತ್ತೋ ನೋಡೋಣ. ಇವತ್ತು ನೈಟ್ ಪ್ರೋಗ್ರಾಮ್ ಬೇರೆ ಐತಿ. ಸೊ ನೈಟ್ ಪ್ರೋಗ್ರಾಮ್ಗೆ ಹೋಗ್ಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.